ಗಟ್ಸ್ ಬೇಕು. ಈಗಿನ ಜನ್ರೇಷನ್ ಬಂದು ಈ ರೀತಿ ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡೋದು ಅಷ್ಟೇ ಸುಲಭ ಅಲ್ಲ. ಬಟ್ ವಿಷ್ಣುಗೆ ಯಾಕೆ ಈಸ್ ಅನ್ ಯಂಗ್ಸ್ಟರ್, ಅವ್ರ ಫಿಲ್ಮ್ಸ್ ಎಲ್ಲ ನೋಡಿದ್ದೀನಿ, ಸಾಕಷ್ಟು ಒಂದು ಆ್ಯಕ್ಷನ್ ಫಿಲ್ಮ್ಸ್ ಅದೇ ಥರ. ಬಟ್ ಆತನಿಗೆ ಈ ಭಕ್ತಿ ಮೈಥಾಲಜಿಕಲ್ ಫಿಲ್ಮ್ ಮಾಡಬೇಕು, ಮಿತ್ನ ತೋರಿಸ್ಬೇಕು ಜನಗಳಿಗೆ ತಿರ್ಗಾ ಅಂತ. ಐ ಥಿಂಕ್ ಒಂದು ರಿಸ್ಕ್ ಆದ್ರೂ ಅವರು ಅದನ್ನು ತಗೊಂಡು ಮಾಡಬೇಕಂತ ಪ್ರೂವ್ ಮಾಡಿದ್ದಾರೆ. ಇವತ್ತು ವಿಜುವಲ್ಸ್ ನೋಡಿದಾಗ ಭಾಳ ಅದ್ಭುತ ಅನಿಸುತ್ತೆ. ಬಟ್ ಇವಾಗ ಬೇಕಾಗಿತ್ತು ಅಂತ ಅನಿಸುತ್ತೆ. ಇವಾಗಿನ ಜನ್ರೇಷನ್ಗೆ ಮೈಥಾಲಜಿ ಬೇಕು, ಭಕ್ತಿ ಬೇಕು. ಎಲ್ಲೋ ಒಂದು ಕಡೆ ಭಕ್ತಿ ಭಯ ಎಲ್ಲ ಹೋಗ್ತಾ ಇದೆ ಅಂತ ಅನಿಸುತ್ತೆ. ನೋಡಿ ಈ ಶಿವನ ಕಥೆ, ಈ ಮಹಾತ್ಮನೇ ಹಂಗೇನೆ. ಕಾಳಹಸ್ತಿ ಮಹಾತ್ಮ ಅಂದರೆ ಎಷ್ಟೆಷ್ಟೋ ಮಹಾತ್ಮಗಳಿದೆ. ಆ ಮಹಾತ್ಮಲ್ಲಿ ಒಂದೊಂದು ಮಹಾತ್ಮನಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪರ್ಸೆಪ್ಷನ್ ತೋರಿಸ್ತಾರೆ. ಭಾಳ ಖುಷಿ ಆಯಿತು. ಅದು ಅಪ್ಪಾಜಿ ಫಸ್ಟ್ ಮಾಡಿದ್ದು, ಅಪ್ಪಾಜಿ ಪಿಕ್ಚರ್ ಅದು ಫಸ್ಟ್ ಮಾಡಿದ್ದು ಬೇಡ್ರ ಕಣ್ಣಪ್ಪ. ಅದಾದಮೇಲೆ ಮಾಡಿದೆ. ನನಗೆ ಭಯ ಇತ್ತು. ಫಸ್ಟ್ 3 ಸಿನಿಮಾ ಬೇರೆ ಚೆನ್ನಾಗಿ ಹೋಯಿತು. ಆನಂದ್ ರಥಸಪ್ತಮಿ, ಮನಮೆಚ್ಚುಡಿಗೆ ಹ್ಯಾಟ್ರಿಕ್ ಅಂತ ಬಂತು. ಸೂಪರ್ ಎಲ್ಲೋ ತಗೊಂಡೋಗಿ ಕೂರಿಸ್ಬಿಟ್ರು. ತಿರ್ಗಿ ಅಮ್ಮ ಬೇಡಮ್ಮ, ಈ ಪಿಕ್ಚರ್ ಮಾಡೋದು ಬೇಡಮ್ಮ, ತುಂಬ ಕಷ್ಟಮ್ಮ, ಅಪ್ಪಾಜಿ ಮಾಡಿದ ಪಿಕ್ಚರ್ ನಾನು ಹೆಂಗೆ ಮಾಡೋದು? ಇಲ್ಲಕ್ಕಂದ್ರೆ ನನ್ನ ಆಸೆ ನೀನು ನೆರವೇರಿಸ್ಬೇಕು ಅಂತ. ಇಲ್ಲ, ಈಗ ಆಲ್ರೆಡಿ ಮನಮೆಚ್ಚುಡಿಗೆನೇ ಭಯ ಆಯಿತು. ಯಾಕಂದರೆ ಅದರಲ್ಲಿ ಹರ್ಕಲ್ ಪಂಚೆ ಮಿಚ್ಚಿದ್ದು ಕಾಲೇಜ್ ಸ್ಟೂಡೆಂಟ್ ಮಾಡಿದ್ರು, ಹೆಂಗೆ ಹರ್ಕಲ್ ಪಂಚೆ. ಬಟ್ ಅದು ಹೆಂಗೋ ಐ ಥಿಂಕ್ ಒಂದು ಒಳ್ಳೆ ನಾವಲ್ ಅದು ಸೂಪರ್ ಡ್ಯೂಪರ್ ಹಿಟ್. ಈ 2 ಸಿನಿಮಾಗಿಂತ ಅದು ಇನ್ನೂ ಸೂಪರ್ ಹಿಟ್ ಆಗೋಯ್ತು. ಸರಿ, ಕಣ್ಣಪ್ಪ ಮಾಡಬೇಕಲ್ಲ, ಹಿಂಗೆ ಏನೋ ಒಂದು ತುಂಬ ಭಯ ಇದ್ರೂ ಏನೋ ಒಂದು ಅಟೆಂಪ್ಟ್ ಮಾಡಿದೆ. ಐ ಥಿಂಕ್ ಮಾಡ್ತಾ ಮಾಡ್ತಾ ಕ್ಯಾರೆಕ್ಟರ್ ಮೇಲೆ ಲವ್ ಶುರು ಆಯಿತು. ಅದು ಹೆಂಗಂತ ಗೊತ್ತಿಲ್ಲ. ಅದು ಎಕ್ಸ್ಪೆಷಲಿ ಆ ಸಾಂಗ್ ಬರುತ್ತೆ, ನೀನಿಲ್ಲ ನೀನಿಲ್ಲ ಎಂದು ನಾನು ಬದುಕೆಲ್ಲ ಕತ್ತಲಲ್ಲಿ ಅಲೆದೆನಲ್ಲ, ಬದುಕೆಲ್ಲ ಕತ್ತಲಲ್ಲಿ ಅಲೆದೆನಲ್ಲ, ಕಣ್ಣಿಲ್ಲ ಕಿವಿಯಿಲ್ಲ ಕಲ್ಲಾದರೂ ಈ ಮೈಯೆಲ್ಲ. ಸೊ ಆ ಸಾಂಗ್ ಮಾಡಿದಾಗಿಂದ ಸ್ವಲ್ಪ ಅದೇನೋ ಇಂಟ್ರೆಸ್ಟ್ ಡೆವಲಪ್ ಆಗೋಯ್ತು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.